ಹಣ ಇಡುವಲ್ಲಿ ಈ 4 ವಸ್ತುಗಳನ್ನಿಟ್ಟರೆ ಬೇಡವೆಂದರೂ ಹಣ ಬರುತ್ತೆ. ಸಂಪತ್ತು ತುಂಬಿ ತುಳುಕುತ್ತದೆ. ನಮ್ಮಲ್ಲಿರುವ ಹಣವನ್ನು ಯಾವಾಗಲೂ ಸುರಕ್ಷಿತವಾಗಿಡಬೇಕೆಂದು ಜನರು ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ಮತ್ತು ಅಂಗಡಿ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲೂ ಲಾಕರ್ ಅಥವಾ ತಿಜೋರಿಯಂತಹ ಸ್ಥಳವನ್ನು ಇಟ್ಟುಕೊಂಡಿರುತ್ತಾರೆ. ಹಣವನ್ನು ಸುರಕ್ಷಿತವಾಗಿಟ್ಟುಕೊಳ್ಳುವುದರಿಂದ ಅದು ಭವಿಷ್ಯಕ್ಕೆ ಅಥವಾ ನಾವು ಸಂಕಷ್ಟದಲ್ಲಿದ್ದಾಗ ಸಹಾಯಕ್ಕೆ ಬರುತ್ತದೆ. ಹಣದ ಹೊರತಾಗಿ ಕೆಲವು ವಿಶೇಷ ವಸ್ತುಗಳನ್ನು ಸುರಕ್ಷಿತವಾಗಿರಿಸುವುದು ಕೂಡ ಎಂದಿಗೂ ನಿಮಗೆ ಹಣದ ಕೊರತೆ ಅಥವಾ ಹಣದ ಸಮಸ್ಯೆಗಳು ಎದುರಾಗದಂತೆ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ. ಇದರಿಂದ ಮನೆಯಲ್ಲಿ ಸಂಪತ್ತು ತುಂಬಿರುತ್ತದೆ. ವ್ಯಕ್ತಿಯು ಪ್ರತಿಯೊಂದು ಭೌತಿಕ ಆನಂದವನ್ನು ಅನುಭವಿಸುತ್ತಾನೆ. ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿ ವಾಸವಾಗುತ್ತಾಳೆ. ಧನಾಗಮನಕ್ಕಾಗಿ ಹಣವನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಯಾವೆಲ್ಲ ವಸ್ತುಗಳನ್ನು ಸುರಕ್ಷಿತವಾಗಿಡಬೇಕು ಗೊತ್ತೇ? ಆರ್ಥಿಕ ಲಾಭಕ್ಕಾಗಿ ನೀವು ಇವುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. 1. ಪೂಜೆ ಮಾಡಿದ ವೀಳ್ಯದೆಲೆ. ಹಿಂದೂ ಧರ್ಮದಲ್ಲಿ ಪೂಜೆಗಾಗಿ ಬಳಸುವ ವೀಳ್ಯದೆಲೆಯನ್ನು ಗೌರಿ ಮತ್ತು ಗಣೇಶನ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ದೇವರ ರೂಪವೆಂದು ಪೂಜಿಸಲಾಗುತ್ತದೆ. ಲಕ್ಷ್ಮಿ ಮತ್ತು ಗಣೇಶನ ಪೂಜೆಯ ಸಮಯದಲ್ಲಿ ವೀಳ್ಯದೆಲೆಯನ್ನು ಪೂಜಿಸಿದ ನಂತರ ಆ ವೀಳ್ಯದೆಲೆಯನ್ನು ಸುರಕ್ಷಿತವಾಗಿ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕೆಂದು ಹೇಳಲಾಗುತ್ತದೆ. ಯಾವ ಸ್ಥಳದಲ್ಲಿ ಗಣೇಶನು ನೆಲೆಸಿರುತ್ತಾನೋ ಆ ಸ್ಥಳದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ. 2. ಅರಳಿ ಎಲೆ. ಒಂದು ವೇಳೆ ನೀವು ಹಣದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಅರಳಿ ಎಲೆಯ ಮೇಲೆ ಕೆಂಪು ಬಣ್ಣದ ಕುಂಕುಮದಿಂದ ಓಂ ಎಂದು ಬರೆಯಬೇಕು. ಇದರ ನಂತರ ಆ ಎಲೆಯನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಅಥವಾ ಸುರಕ್ಷಿತವಾದ ಸ್ಥಳದಲ್ಲಿ ಇಡಬೇಕು. ಈ ಕೆಲಸಗಳನ್ನು 5 ಶನಿವಾರ ಮಾಡಬೇಕು. ಇದು ಬಡತನವನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ. ಇದರಿಂದ ಹಣದ ಸಮಸ್ಯೆಗಳು ದೂರಾಗುತ್ತದೆ. ವಿಷ್ಣು ದೇವರು ಅರಳಿ ಮರದಲ್ಲಿ ನೆಲೆಸಿದ್ದಾನೆ ಎನ್ನುವ ನಂಬಿಕೆಯಿಂದಾಗಿ ಆತನ ಆಶೀರ್ವಾದವು ನಿಮಗೆ ದೊರೆಯುತ್ತದೆ. 3. ಯಂತ್ರದ ಪ್ರತಿಷ್ಠಾಪನೆ. ಮನೆಯಲ್ಲಿ ಐಶ್ವರ್ಯ ವೃದ್ಧಿ ಯಂತ್ರ ಅಥವಾ ಧನಯಂತ್ರವನ್ನು ಸ್ಥಾಪಿಸಿ ಪೂಜಿಸುವುದರಿಂದ ಮತ್ತು ಅದನ್ನು ಸುರಕ್ಷಿತವಾಗಿಡುವುದರಿಂದ ಹಣದ ಒಳಹರಿವು ಹೆಚ್ಚಾಗುತ್ತದೆ. ಇದರಿಂದ ನೀವು ಕುಬೇರ ದೇವನ ಆಶೀರ್ವಾದದಿಂದ ಸಂಪತ್ತು ಮತ್ತು ಹಣವನ್ನು ಪಡೆದುಕೊಳ್ಳಿ. ಇದು ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ತೊಡೆದುಹಾಕುತ್ತದೆ. ಇನ್ನು 4ನೆಯದಾಗಿ ಅರಿಶಿಣದ ಗಂಟು. ಸನಾತನ ಧರ್ಮದಲ್ಲಿ ಅರಿಶಿಣವನ್ನು ಮಂಗಳಕರ ಮತ್ತು ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ಹಳದಿ ಬಟ್ಟೆಯಲ್ಲಿ ಅರಿಶಿಣದ ತುಂಡನ್ನು ಅಥವಾ ಉಂಡೆಯನ್ನು ಕಟ್ಟಿ ತಿಜೋರಿಯಲ್ಲಿಟ್ಟರೆ ಅದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದರಿಂದಾಗಿ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ. ಸಂತೋಷದ ಜೊತೆಗೆ ಸಮೃದ್ಧಿಯು ನಿಮ್ಮ ಮನೆಗೆ ಬರುತ್ತದೆ. ಈ ಮೇಲೆ ಹೇಳಿರುವ 4 ವಸ್ತುಗಳನ್ನು ನೀವು ನಿಮ್ಮ ಮನೆಯ ತಿಜೋರಿಯಲ್ಲಿ ಅಥವಾ ನೀವು ಹಣ ಇಡುವ ಸ್ಥಳದಲ್ಲಿ ಇಟ್ಟುಕೊಳ್ಳುವುದರಿಂದ ನೀವು ಎಂದಿಗೂ ಹಣದ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ಇದು ನಿಮಗೆ ಧನಾಗಮನವನ್ನು ಕೂಡ ಸೂಚಿಸುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.